ಬಹಳ ಸುಲಭವಾಗಿ ನೀವು 1 ರಿಂದ 10 ವರೆಗೆ ಕಂಡಿಬಹುದು. 1 ರ ಘಾತ 2 ಅಂದ್ರೆ 1 × 1 ಅದರ ಬೆಲೆ 1. ಅದೇ ರೀತಿ 6 ರ ಘಾತ 2 ಅಂದ್ರೆ 6 × 6 ಅದರ ಬೆಲೆ 36. ಅದೇ ರೀತಿ 10 ರ ಘಾತ 2 ಅಂದ್ರೆ 10 × 10 ಅದರ ಬೆಲೆ 100 ಆಗುತ್ತೆ. ಇದು ಬಹಳ ಸುಲಭವಾಗಿ ಹೇಳ್ಬೋದು. ಆದ್ರೆ 11 ರ ಘಾತ 2 ರಿಂದ 20 ರ ಘಾತ 2 ಅಂದ್ರೆ ಅದ್ರ ಬೆಲೆ ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಹಳ ಈ ಸುಲಭವಾಗಿ ಹೇಳಕ್ ಆಗಲ್ಲ. ಸುಲಭವಾದ ಒಂದು ವಿಧಾನ ಇದೆ, ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈಗ 11 ರಿಂದ ಗುಣಿಸ್ತಾ ಹೋದ್ರೆ ಬೇರೆ ಕಡೆ ಹಾಕೊಂಡು ಅದು ಗುಣಿಸಿ ಹೇಳ್ಬೇಕು. ಅದ್ರ ಬದಲು ಒಂದು ಸರಳವಾದ ವಿಧಾನ ಇದೆ. ಏನು ಅಂದ್ರೆ ನೋಡಿ, ಇದ್ರ ಬಿಡಿಸ್ತಾನ ಯಾವುದು 1, ಇದ್ರಲ್ಲಿ ಯಾವ್ದು ಬಿಡಿಸ್ತಾನ 1. ನೋಡಿ, ಈ 1 ಬಿಡಿಸ್ತಾನ ಮತ್ತೆ ಬಿಡಿಸ್ತಾನಕ್ಕೆ ಗುಣಿಸ್ಬೇಕು ಎರಡನ್ನು. ಆ ಬಿಡಿಸ್ತಾನ 1 ಇದೆ, 1 1. ನೋಡಿ, ಮತ್ತೆ ಬಿಡಿಸ್ತಾನ ಗುಣಿಸಿದ್ವಿ, ಅದೇ ಬಿಡಿಸ್ತಾನವನ್ನ ಮತ್ತೊಂದ್ಸರಿ ಕೂಡ್ಬೇಕು. ನೋಡಿ, 1 ಕೊಂತ ಕೂಡಿದ್ರೆ 2. ನೋಡಿ, ಈಗ ಏನ್ ಉಳ್ಕೊಂತ ದಶಸ್ಥಾನ ಏನ್ ಉಳ್ಕೊಂಡಿದ್ವಿ 10ರ ಸ್ಥಾನ, ಇವೆರಡನ್ನೂ ಸಹ ಗುಣಿಸ್ಬೇಕು. 1 1 11 ರ ಘಾತ 2 ಅಂದ್ರೆ ಅದ್ರ ಬೆಲೆ 121. ಅದೇ ರೀತಿ ನೋಡಿ, 12 ರ ಘಾತ 2 ಅಂದ್ರೆ 2 2 4. 2ಕ್ಕೆ 2 ಕೂಡಿದ್ರೆ 4. ನೋಡಿ, 1 1 12 ರ ಘಾತ 2 ಬೆಲೆ 144. ನೋಡಿ, ಇದು ಅಷ್ಟೇನೆ. 13 ರ ಘಾತ 2 ಅಂದ್ರೆ 3 3 3 ಕೂಡಿದ್ರೆ 1 1 ನೋಡಿ 4 ಅಷ್ಟು. ಇದು ಅಷ್ಟೇನೆ. 14 ರ ಘಾತ 2 ಅಂತಂದ್ರೆ ನೋಡಿ 4 16 ದಶಕ 4 4 ಕೂಡಿದ್ರೆ 8 1 1 1 ನೋಡಿ, ಇದು ಅಷ್ಟೇನೆ. 5 5 ದಶಕ 5ಕ್ಕೆ 5 ಕೂಡಿದ್ರೆ 10ಕ್ಕೆ 2 ಕೂಡಿದ್ರೆ 12ಕ್ಕೆ ದಶಕ 1 1 1 1 825. 6 36ಕ್ಕೆ ನೋಡಿ 6ಕ್ಕೆ 6 ಕೂಡಿದ್ರೆ 12. 36 3 ಇದೆ ದಶಕ. 6 6 12 ಅಂದ್ರೆ 12 3 15. ದಶಕ ಎಷ್ಟು ಉಳ್ಕೊಂತು 1 1 1 2. ಅದೇ ರೀತಿ 7 7 49ಕ್ಕೆ ದಶಕ 7 7 14 18. ದಶಕ ಎಷ್ಟು ಉಳ್ಕೊಂತು 1 1 1 1 2 289. 8 8 64ಕ್ಕೆ ದಶಕ 8 8 16 22ಕ್ಕೆ ದಶಕ 1 1 1 2 324. 9 91ಕ್ಕೆ ದಶಕ 9 9 18ಕ್ಕೆ 8 ಕೂಡಿದ್ರೆ 26ಕ್ಕೆ ದಶಕ 1 1 1 2. ಇದು ಅಷ್ಟೇ ನೋಡಿ. 0 0 0 ಕೂಡಿದ್ರೆ 2 2 ನೋಡಿ. ಈ ರೀತಿ ಬಹಳ ಸರಳವಾಗಿ ನಾವು ಈ ವರ್ಗಗಳ ಬೆಲೆಗಳನ್ನ ಕಂಡುಹಿಡಿಯಬಹುದು. ಒಂದ್ ಯಾವ್ದಾದ್ರು ತಾಳೆ ನೋಡೋಣ. ನೋಡಿ, ನಿಮ್ಗೆ ಯಾವ್ದು ನೋಡೋಣ? ಈಗ 18 ನೋಡೋಣ. ನೋಡಿ, 18 × 18 ಗುಣಿಸೋಣ. 8 8 64ಕ್ಕೆ ದಶಕ 8 1 8 6 14. 1 8 1 1 4ಕ್ಕೆ 8 4 12ಕ್ಕೆ ದಶಕ 1 1 2 1 3. ನೋಡಿ, ಎಷ್ಟು ಬಂತು ಉತ್ತರ? 18 ರ ಘಾತ 2 ಅಂದ್ರೆ ಅದ್ರ ಬೆಲೆ 324 ಅಲ್ವಾ? ಎಷ್ಟು ಕಷ್ಟಪಟ್ಟು ಕಲಿಯೋ ಬದಲು ಸರಳವಾಗಿ ಉತ್ತರವನ್ನ ಕಂಡುಹಿಡಿಯಬಹುದು.